ಈಗ ಕರ್ಣ ಸೀರಿಯಲ್ ಪ್ರೋಮೋ ಎಲ್ಲ ನೋಡಿದ್ಮೇಲೆ ಸಿಕ್ಕಾಪಟ್ಟೆ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು. ಇದರಲ್ಲಿ ನಮ್ರತಾ ಅವ್ರು ಇದ್ದಾರಾ ಇಲ್ವಾ, ಏನು ಮಾಡ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ರಿ. ಬನ್ನಿ ಇವತ್ತು ಅವ್ರನ್ನೇ ಕೇಳೋಣ. ಇವಾಗ ಮ್ಯಾಮ್, ಫಸ್ಟ್ ಹಾಯ್, ಹೇಗಿದ್ದೀರಾ? ಸೂಪರ್, ಹೌ ಯು? ನಾನು ಚೆನ್ನಾಗಿದ್ದೀನಿ. ಪ್ರೋಮೋ ನೋಡಿದಾಗ ನಮ್ರತಾ ಅವ್ರು ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು. ಸೊ ಅದಕ್ಕೆ ನಿಮ್ಮ ಪಾತ್ರದ ಪರಿಚಯ ನೀವೇ ಮಾಡಿಕೊಟ್ಬಿಡಿ. ನಾನು ನಿತ್ಯ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ ಪ್ರೊಮೋ ರಿವೀಲ್ ಆಗಿಲ್ಲ ಅಂದರೆ ಕಾರಣಾಂತರಗಳಿಂದ, ಅಂದರೆ ವಿತ್ ವ್ಯಾಲಿಡ್ ರೀಸನ್ಸ್. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಪ್ರೋಮೋ ಮಾಡಿದ್ರೆ ಪ್ರಾಬ್ಲಿ ಅದರಲ್ಲಿ ಎಲ್ಲೋ ಒಂದು ಕಡೆ ಕತೆ ರಿವೀಲ್ ಆಗಿಬಿಡುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿನ ಇನ್ನೂ ಸಸ್ಟೇನ್ ಮಾಡಬೇಕು ಅನ್ನೋ ಒಂದು ರೀಸನ್ಗಾಗಿ ಪ್ರೋಮೋ ರಿವೀಲ್ ಆಗಿಲ್ಲ ಅಷ್ಟೇ. ನೋ ಅದರ್ ರೀಸನ್ಸ್. ನಿತ್ಯ ಅನ್ನೋ ಒಂದು ಪಾತ್ರ, ಶಿ ಈಸ್ ಅ ವೆರಿ ಬೋಲ್ಡ್, ಪ್ರಾಕ್ಟಿಕಲ್, ವೆರಿ ಸ್ಟ್ರಾಂಗ್ ವುಮೆನ್. ಅವಳ ಮನೆ, ಅವಳ ಫ್ಯಾಮಿಲಿ, ಒಂದು ಚಿಕ್ಕ ಫ್ಯಾಮಿಲಿ, ಆ್ಯಂಡ್ ಅವಳ ಕೆಲಸ, ಅವಳ ಮನೆ ನಡೆಸೋದಾಗಿರ್ಬೋದು, ತಂಗಿಗೆ ಓದಿಸೋದಾಗಿರ್ಬೋದು. ಸೊ ಈ ಥರದ್ದು ಒಂದು ಅವಳ ಜವಾಬ್ದಾರಿಲೇ ಅವಳೊಂದು ಬೌಂಡ್ರಿಲಿ ಅವಳು ಬದುಕ್ತಾ ಇರ್ತಾಳೆ. ಸೊ ವೆರಿ ಕಟ್ ಥ್ರೋಟ್, ಅಂದರೆ ಏನಂತಾರೆ, ಅವಳ ನಿಲುವುಗಳು ಕೂಡ ಅಷ್ಟೇ ದಿಟ್ಟವಾಗಿರುತ್ತೆ. ಸೊ ಆ ಥರ ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ನಂಗೆ ಅರ್ಥ ಆಯಿತು, ನಿಮ್ಮ ರಿಯಲ್ ಲೈಫ್ಗೂ ಏನೂ ಅಷ್ಟು ವ್ಯತ್ಯಾಸ ಇಲ್ಲ, ಸೇಮೇ ಇದ್ದೀರಾ. ಸೊ ಕಷ್ಟ ಏನಾಗಿಲ್ಲ ಅನಿಸುತ್ತೆ? ಇಲ್ಲ, ಕಷ್ಟ ಏನಾಗಿಲ್ಲ. ಪ್ರಾಬ್ಲಿ ಅದಕ್ಕೆ ನನಗೆ ಅಪ್ರೋಚ್ ಮಾಡಿರಬೇಕು ಅನಿಸುತ್ತೆ. ಬಟ್ ನಿತ್ಯ ಪಾತ್ರ ತುಂಬಾ ಚೆನ್ನಾಗಿದೆ. ಅಂದರೆ ಆ ಒಂದು ಪಾತ್ರಕ್ಕೆ ಲಾಟ್ ಆಫ್ ಶೇಡ್ಸ್ ಇದೆ, ಪರ್ಫಾರ್ಮೆನ್ಸಿಗೆ ಸ್ಕೋಪ್ ಇದೆ, ಆ್ಯಕ್ಟಿಂಗಲ್ಲಿ ಇಂಪ್ರೂವೈಸ್ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಏನಂತಾರೆ, ಒಂದು ಒಳ್ಳೆ ಅವಕಾಶ ನನಗೆ. ಸೊ ಹಾಗಾಗಿ ನಾನು ಇಷ್ಟಪಟ್ಟು ಒಪ್ಕೊಂಡಂಥ ಒಂದು ಪಾತ್ರ. ಈಗ ನಿಮ್ಮ ತಂಗಿ ನಿಧಿ ಅವರಿದ್ದಾರೆ, ಡಾಕ್ಟರ್ ಓದ್ತಿದ್ದಾರೆ. ನೀವೇನು, ನಿಮ್ಮ ಪ್ರೊಫೆಷನ್ ಏನು ಅಂತ? ನಾನೆಲ್ಲ ಮುಗಿಸಿ ಆಲ್ರೆಡಿ ಕೆಲಸ ಮಾಡ್ತಾ ಇರ್ತೀನಿ ನಾನು. ಸೊ ಏನು ಕೆಲಸ ಏನು ಅಂತ ನಿಮಗೆ ಇದು ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಸೊ ಈಗ ಇಬ್ಬರು ಬ್ಯೂಟಿಫುಲ್ ವುಮೆನ್ ಇರೋದ್ರಿಂದ ಇದರಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಇರ್ಬೋದಾ, ಕರ್ಣನ್ ಮೇಲೆ ಅಕ್ಕನಿಗೂ ಲವ್ ಆಗಿರ್ಬೋದಾ, ತಂಗಿಗೆ ಲವ್ ಆಗಿದೆ ಅಂತ ನೋಡಿದ್ದೀವಿ. ಸೊ ಅಕ್ಕಂಗೆ ಹೇಗೆ ಅಂತ? ಲವ್ ಅಂತೂ ಆಗಿಲ್ಲ ನನಗೆ ಕರ್ಣನ್ ಮೇಲೆ. ನಿಮ್ಗೆ ಗೊತ್ತಿರುತ್ತಲ್ಲ, ಪ್ರೋಮೋ ನೋಡಿರ್ತೀರ, ನಿಧಿಗೆ ಲವ್ ಆಗಿರುತ್ತೆ. ಶೀಸ್ ಲೈಕ್ ಫುಲ್ ಆನ್ ಬಟರ್ಫ್ಲೈಸ್ ಆ ಥರ. ಸೊ ನನಗೆ ಕರ್ಣಂಗೆ ಲವ್ ಅಂತೂ ಆಗಿಲ್ಲ. ಆಗುತ್ತಾ ಏನು ಅಂತಲೂ ನನಗೂ ಗೊತ್ತಿಲ್ಲ ನಿಜವಾಗ್ಲೂ, ಟು ಬಿ ಆನೆಸ್ಟ್. ಸೊ ಅದೆಲ್ಲ ನಿಮಗೆ ಎಪಿಸೋಡಲ್ಲಿ 16ನೇ ತಾರೀಕಿಂದ 8 ಗಂಟೆಗೆ ಬರ್ತಾ ಇದೆಯಲ್ಲ. ಸೊ ಹೋಗ್ತಾ 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 ನಿತ್ಯದ ಪ್ರಾಮುಖ್ಯತೆ ಆಗಿರ್ಬೋದು, ಅಥವಾ ಅವಳ ಕ್ಯಾರೆಕ್ಟರ್ ಫ್ಲೋ ಆಗಿರ್ಬೋದು, ಯಾಕೆ ಪ್ರೋಮೋ ಬಂದಿಲ್ಲ ಅದಕ್ಕೆ ಉತ್ತರ ಆಗಿರ್ಬೋದು, ಎಲ್ಲನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈಗ ಏನಾದರೂ ವಿಲನಿಶ್ ಆಗಿ ಏನಾದರೂ ಒಂದು ಸ್ವಲ್ಪ ಏನಾದರೂ ಮಾಡ್ತಾ ಇದ್ದೀರಾ, ಇಲ್ಲ ಕಂಪ್ಲೀಟ್ ಬಬ್ಲಿ, ಕ್ಯೂಟ್, ಫುಲ್ ಬೋಲ್ಡ್ ಆ ಥರನೇ? ಇಲ್ಲ, ನಾನು ವಿಲನ್ ಅಲ್ಲ ಇದರಲ್ಲಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ಹಾಗೆ ಕಾಮೆಂಟ್ ಮಾಡೋದು, ಮೆಸೇಜಸ್ ಮಾಡೋದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಐ ಆಮ್ ನಾಟ್ ದ ವಿಲನ್ ಇನ್ ದಿಸ್ ಸೀರಿಯಲ್. ಸೊ ಎಸ್, ಹೇಳಿದಾಗೆ ಇಬ್ಬರು ಏನಂತಾರೆ ನಟಿಯರಿರ್ತಾರೆ. ನಾನು ಅಕ್ಕ, ಅವಳ ತಂಗಿ, ಆ್ಯಂಡ್ ಕರ್ಣ ಹೀರೋ ಆಗಿರ್ತಾನೆ. ಸೊ ಏನು ಅವರ ಸುತ್ತ ನಡೆಯುವಂಥ ಏನು ಕತೆ ಏನು ಅನ್ನೋದು ಇಟ್ಸ್ ವೆರಿ ಏನಂತಾರೆ, ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ಆ್ಯಂಡ್ ಇಟ್ಸ್ ವೆರಿ ನೈಸ್. ಒಳ್ಳೆ ಸರ್ಪ್ರೈಸ್ ಕಾದಿದೆ. ಸೊ ಸಕ್ಕತ್ತಾಗಿದೆ. ಈಗ ನಮ್ರತಾ ಅವರು ಲುಕ್ ಆ್ಯಂಡ್ ಫೀಲ್ ಅಂತ ಬಂತಂದರೆ, ಅಂದರೆ ಅವ್ರ ಕಾಸ್ಟ್ಯೂಮ್ಸ್ ಅಂತ ಬಂದರೆ ತುಂಬ ಫೋಕಸ್ ಮಾಡ್ತಾರೆ, ತುಂಬ ಹೋಮ್ ವರ್ಕ್ ಮಾಡ್ತಾರೆ. ಸೊ ಇದರಲ್ಲಿ ಕೂಡ ನಾವು ಒಂದಷ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡಿದ್ದೀವಿ, ಎಲ್ಲ ಫುಲ್ ಫ್ಲೇರ್ಡ್ ಡ್ರೆಸ್ಸಸ್ನೇ ಹಾಕಿದ್ದೀರಾ, ಅಂದರೆ ಅನಾರ್ಕಲಿ ಥರನೇ. ಸೊ ಹೇಳಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ. ಸೊ ಕಾಸ್ಟ್ಯೂಮಲ್ಲೇ ಟೀಮೇ ವರ್ಕ್ ಮಾಡಿರೋದು. ಸೊ ಅವರೊಂದು ಮೂಡ್ ಬೋರ್ಡ್ ಅಂತ ಕ್ರಿಯೇಟ್ ಮಾಡಿದರು. ಸೊ ನಿತ್ಯನ ಕಾಸ್ಟ್ಯೂಮ್ಸ್ ಹೀಗಿರುತ್ತೆ, ನಿಧಿಯ ಕಾಸ್ಟ್ಯೂಮ್ಸ್ ಹೀಗಿರುತ್ತೆ. ಸೊ ಸಿಮಿಲಾರಿಟೀಸ್ ಇರೋದಿಲ್ಲ ಅದರಲ್ಲಿ ಯಾವುದೇ ರೀತಿ. ಸೊ ಒಂದು ಕ್ಯಾರೆಕ್ಟರ್ ಡಿಫ್ರೆನ್ಸ್ ಆಗಿರ್ಬೋದು. ಅವಳು ಮೆಡಿಸಿನ್ ಓದ್ತಾ ಇರ್ತಾಳೆ, ಅವಳು ಸ್ವಲ್ಪ ಡೀಸೆಂಟ್ ಆಗಿರುತ್ತೆ. ನಿತ್ಯ ಈಸ್ ಆಲ್ರೆಡಿ ವರ್ಕಿಂಗ್. ಸೊ ಅವಳು ಒಂದು ಏನಂತಾರೆ, ಆ ಒಂದು ಡಿಫ್ರೆನ್ಸ್ ಇರಲಿ ಅಂತ ಅವರು ಒಂದು ಕ್ರಿಯೇಟ್ ಮಾಡಿದರು. ಸೊ ಅದರಲ್ಲಿ ನನ್ನ ಒಂದು ಥಾಟ್ಸ್ ಹಾಕಿ, ನನ್ನ ಬಾಡಿಗೆ, ನನ್ನ ಸ್ಟೈಲಿಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ಎಲ್ಲರೂ ಟೀಮ್ ವರ್ಕ್ ಮಾಡಿ ಒಂದು ಏನಂತಾರೆ, ಒಟ್ಟಿಗೆಗೂಡಿಸಿದಂಥ ಲುಕ್ ಇದು, ಒಗ್ಗೂಡಿಸಿದಂಥ ಲುಕ್ ಇದು, ಸಾರಿ. ಸೊ ಇಟ್ಸ್ ಕಮ್ ಔಟ್ ಪ್ರಿಟಿ ಗುಡ್. ಅದು ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಆಬ್ವಿಯಸ್ಲಿ ಆಮೇಲೆ ಇನ್ಪುಟ್ಸ್ ಬಂದ ಮೇಲೆ ಗೊತ್ತಾಗುತ್ತೆ. ಈಗ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಇದೆ, ಇದೊಂಥರ ಕಮ್ ಬ್ಯಾಕ್ ಸೀರಿಯಲ್ ನಿಮಗೆ. ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ?
ಅಫ್ಕೋರ್ಸ್ ನಾಗಿಣಿ 2 ಆದಮೇಲೆ ಎಲ್ಲರೂ ಕೇಳ್ತಾಯಿದ್ರು ಯಾವಾಗ ನೆಕ್ಸ್ಟ್ ಬರೋದು, ಏನು ಪ್ರಾಜೆಕ್ಟು, ಯಾವ ಥರ ರೋಲ್ ಮಾಡ್ತೀರಾ, ಏನು ಎತ್ತ ಅಂತ. ಸೊ ಅಂಥದ್ದು ಒಂದು ಹಿಟ್ ಸೀರಿಯಲ್ ಆದಮೇಲೆ ನಾನು ಏನೇ ಆದರೂ ಸ್ವಲ್ಪ ನೋಡಿಕೊಂಡೇ ಹೆಜ್ಜೆ ಇಡಬೇಕು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಒಪ್ಕೊಂಡಂಥ ಒಂದು ಏನಂತಾರೆ ಒಂದು ಪ್ರಾಜೆಕ್ಟ್ ಇದು. ಐ ಆಮ್ ಆ್ಯಕ್ಚುಲಿ ಪ್ರಿಟಿ ಎಕ್ಸೈಟೆಡ್ ಆ್ಯಂಡ್ ತುಂಬಾ ನರ್ವಸ್ನೆಸ್ ಇದೆ. ಅಂದರೆ ನೀವು ಹೇಳಿದಾಗೆ ಎಷ್ಟೇ ವರ್ಷದಿಂದ ಕೆಲಸ ಮಾಡ್ಕೊಂಬಂದಿದ್ರು ಈಗಲೂ ಕೂಡ ಸ್ಟೇಜ್ ಮೇಲೆ ಹೋಗಬೇಕು ಅಂದರೆ ಒಂಚೂರು ನರ್ವಸ್ನೆಸ್ ಆಗೋದು ಆ್ಯಂಡ್ ವಾಪಸ್ ಟೆಲಿವಿಷನ್ಗೆ ಬರಬೇಕಾದ್ರೆ ಇನ್ನು ಒಂದು ಸ್ವಲ್ಪ ನರ್ವಸ್ನೆಸ್ ಆಗೋದು, ಅದೆಲ್ಲ ತುಂಬಾ ಇದೆ ಸದ್ಯಕ್ಕೆ. ಬಟ್ ಐ ಆಮ್ ಹೋಪ್ ಪಾಸಿಟಿವ್ ಆಗುತ್ತೆ ಇದು ನನಗೆ. ಅದರಲ್ಲೂ ನಿಮ್ಮ ಜೊತೆ ಯಾವಾಗಲೂ ನಿಮ್ಮ ತಾಯಿ ಜೊತೆಲೇ ಇರ್ತಾರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ. ಸೊ ಈ ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಝೀಯಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ ಅಂದಾಗ ಅವರ ಇನ್ಪುಟ್ಸ್ ಏನಾಗಿತ್ತು, ಅಂದರೆ ಅವ್ರ ಎಕ್ಸ್ಪ್ರೆಷನ್ ಏನಿತ್ತು ಅಂತ? ಅವ್ರಿಗೆ ಒಂದೇ ತಲೆಯಲ್ಲಿದ್ದು ಅವಳು ನೆಕ್ಸ್ಟ್ ಮಾಡಿದ್ರೆ ಅವಳು ಜೀ ಕನ್ನಡದಲ್ಲೇ ಮಾಡಬೇಕು ಪ್ರಾಜೆಕ್ಟು ಅಂತ. ಶಿ ವಾಸ್ ವೆರಿ ಮಚ್ ಏನಂತಾರೆ ಆ ಒಂದು ನಿಲುವಲ್ಲೇ ಇದ್ದರು ಅವರು. ಜೀ ಕನ್ನಡದಲ್ಲೇ ಒಪ್ಕೊಳ್ಳೋಂಗಿದ್ರೆ ನೆಕ್ಸ್ಟು ಅಲ್ಲೇ ಒಪ್ಕೊ ಅಂತ. ಸೊ ಅವ್ರ ಆಸೆಗೆ ತಕ್ಕ ಹಾಗೆ ನನಗೆ ಜೀ ಕನ್ನಡದಲ್ಲಿ ಮತ್ತೆ ವಾಪಸ್ ಜೀ ಕನ್ನಡಗೆ ಬಂದು ಕೆಲಸ ಮಾಡೋ ಹಾಗಾಗಿದೆ. ಶಿ ಈಸ್ ವೆರಿ ಹ್ಯಾಪಿ ಆ್ಯಂಡ್ ಅವರು ನನ್ನಷ್ಟೇ ಇನ್ವಾಲ್ವ್ ಇದ್ದಾರೆ. ನೀವು ನನ್ನ ಕಾಸ್ಟ್ಯೂಮ್ಸ್ನ ನೋಡ್ತಾ ಇರ್ಬೋದು. ಸೊ ಇದು ಅವರೇ ಹೋಗಿ ತಂದಂಥ ಮೈಸೂರು ಉದ್ಯೋಗ ಹೋಗಿ ತಂದಂಥ ಮಟೀರಿಯಲ್, ಏನು ದುಪ್ಪಟ್ಟದಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಚಪ್ಪಲಿಂದ ಹಿಡಿದು ಓಲೆಯಿಂದ ಹಿಡಿದು ಎಲ್ಲ ಅವರೇ ಸೆಲೆಕ್ಟ್ ಮಾಡೋದು, ಅವರು ಮತ್ತು ನನ್ನ ಸ್ಟೈಲಿಸ್ಟ್. ಸೊ ನನ್ನಷ್ಟೇ ಅವರು ಕಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಇನ್ವಾಲ್ವ್ಡ್ ಆಗಿದ್ದಾರೆ ಈ ಪ್ರಾಜೆಕ್ಟಲ್ಲಿ. ಸೊ ಈಗ ನಮಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ನಮ್ರತಾ ಅವ್ರು ಹೇಗೆ ಕಾಣಿಸ್ಬೋದು, ಯಾವ ಥರ ಬರ್ಬೋದು ಸೀರಿಯಲಲ್ಲಿ, ಅವ್ರ ಪಾತ್ರ ಏನಾಗಿರ್ಬೋದು ಅಂತ. ಸೊ ನನ್ನ ಕೊನೆಯ ಪ್ರಶ್ನೆ, ಈಗ ಪುಟ್ಟದಾಗಿ ಚಿಕ್ಕದಾಗಿ ಯಾವಾಗಿಂದ ನೋಡಬೇಕು ಅಂತ ನೀವೇ ಹೇಳಿಬಿಡಿ. ಇದೇ 16ನೇ ತಾರೀಕು ರಾತ್ರಿ 8 ಗಂಟೆಗೆ ನಿಮ್ಮ ಜೀ ಕನ್ನಡದಲ್ಲಿ, ನಮ್ಮ ಜೀ ಕನ್ನಡದಲ್ಲಿ ಕರ್ಣ ಮೂಲಕ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ. ಐ ಆಮ್ ಪ್ರಿಟಿ ಶ್ಯೂರ್ ಚಿಕ್ಕ ಮಕ್ಕಳಿಂದ ಹಿಡಿದು ನಿಮ್ಮ ಮನೇಲಿ ಹಿರಿಯರವರೆಗೂ ಎಲ್ರಿಗೂ ತುಂಬ ಹತ್ತಿರ ಆಗುವಂಥ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಇದು. ಸೊ ಇದನ್ನು ನೀವು ನೋಡೋದು ಮಿಸ್ ಮಾಡಿಕೊಂಡ್ರೆ ಏನೋ ಒಂದು ಒಳ್ಳೆಯದನ್ನು ನೋಡೋದು ಮಿಸ್ ಮಾಡ್ಕೋತೀರಾ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ 8 ಗಂಟೆಗೆ ಎಲ್ಲರೂ ಬೇಗ ಮನೆಗೆ ಬಂದು ನೀವು ಕರ್ಣ ನೋಡಲೇಬೇಕು ಆ್ಯಂಡ್ ನಮಗೆಲ್ಲ ನೀವು ಆಶೀರ್ವಾದ ಮಾಡಲೇಬೇಕು. ಥ್ಯಾಂಕ್ ಯು ಅವರೇ ಇಷ್ಟು ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ. ನೀವು ಕೂಡ ನಮ್ರತಾ ಅವರು ಏನು ಪಾತ್ರ ಮಾಡಿದ್ದಾರೆ, ಹೇಗೆ ಕಾಣಿಸ್ಕೊಂಡಿದ್ದಾರೆ, ಅಫ್ಕೋರ್ಸ್ ನಿಮ್ಮ ಸ್ಟೈಲ್ನ ತುಂಬ ಜನ ಫಾಲೋ ಮಾಡ್ತಾರೆ. ಸೊ ಇದೆಲ್ಲ ನೋಡಬೇಕು ಅಂತಂದರೆ ಇದೇ 16ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಕರ್ಣ ಸೀರಿಯಲ್ನ ತಪ್ಪದೆ ನೋಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.